ತಾಯಿ ಪ್ರೀತಿ ಹೇಗಿರುತ್ತೆ ಬೆಳಿಗ್ಗೆ ಹಂಗೆ ಜನ ಸೇರೋಕ್ಕಿಂತ ಮೊದಲೇ ಅವರೇನೋ ಆಮೆ ನೋಡಕ್ಕೆ ಹೋದವರನ್ನು ಅರೆಸ್ಟ್ ಮಾಡಿದಾರೆ ಅಂತ ಹೇಳುವಂಥ ಪ್ರತಿಭಟನೆ ಕೂತ್ಕೊಳ್ಳುವಂಥ ಸ್ಥಿತಿ ಇಲ್ಲ. ನಾವೆಲ್ಲ 10 ಗಂಟೆ ಟೈಮ್ ಕೊಟ್ಟಿದ್ವಿ ಪ್ರತಿಭಟನೆ ಕೂತ್ಕೊಳ್ಳುವಂಥದ್ದು. ಜನ ಸೇರೋಕ್ಕಿಂತ ಮೊದಲೇ ಇದ್ದವರನ್ನು ಪೊಲೀಸರು ವಾಹನವೆಲ್ಲ ಹಾಕಿ ತಗೊಂಡು ಅರೆಸ್ಟ್ ಮಾಡಿದ್ದಾರೆ. ಇಂಥ ಏನೋ ಒಂದು ಬಲ ಪ್ರಯೋಗ ಇದೆ, ನಮ್ಮ ಪ್ರಜಾಸತ್ತಾತ್ಮಕ ಹಕ್ಕನ್ನು ಕಸಿದುಕೊಳ್ಳುವಂಥದ್ದು ಸರಿಯಲ್ಲ. ಇದರಿಂದ ಏನು ನಮ್ಮ ಮೀನುಗಾರರು ಹೋರಾಟದಿಂದ ನಮ್ಮ ಮೀನುಗಾರರು ಬಾಂಧವರು ಇವತ್ತಿನ ಇನ್ಸಿಡೆಂಟ್ನಿಂದ ಒಗ್ಗಟ್ಟು ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಬೃಹತ್ ಪ್ರಮಾಣದ ನಾವು ಹೋರಾಟವನ್ನು ಸಂಘಟಿಸಲಿಕ್ಕೆ ಈ ಸ್ಥಳೀಯರ ಒಂದು ಇದರ ಮೇಲಿಂದ ಒಂದು ಬಹಿರಂಗ ಎಲ್ಲ ಬೆಂಬಲ ಮತ್ತು ಸಹಕಾರದಿಂದ ಒಂದು ಸಭೆಯನ್ನ ಇಲ್ಲಿ ಮೊದಲೇ ನಾವು ಇಲ್ಲಿಯ ಜನರನ್ನ ಅವರ ಅಭಿಪ್ರಾಯ ಯಾವ ರೀತಿ ಇದೆ ಕ್ರೋಢೀಕರಣ ಮಾಡಿ ಮುಂದಿನ ಹೋರಾಟವನ್ನ ನಾವೇನು ನಮ್ಮ ಅಧ್ಯಕ್ಷರು ಈಗ ಒಂದು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಬದ್ಧರಾಗಿ ಈ ಜಿಲ್ಲಾ ಮಟ್ಟದ ಒಂದು ಹೋರಾಟವನ್ನ ಹೊನ್ನಾವರದಲ್ಲಿ ಸಂಘಟನೆ ಮಾಡ್ತೀವಿ. ಇವತ್ತೇನು ಬರೀ ಕಾಸರಗೋಡದ ಮೀನುಗಾರಿಕೆಯನ್ನು ನಾವು ಬಂದ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಮೀನುಗಾರಿಕಾ ಇದನ್ನ ಏನು ಬಂದರುಗಳನ್ನ ಅಥವಾ ಮೀನುಗಾರಿಕೆಯನ್ನು ಬಂದ್ ಮಾಡಿ ಹೊನ್ನಾವರದಲ್ಲಿ ವಿಶೇಷವಾಗಿ ಕಾಸರಗೋಡದಿಂದ ಹೊನ್ನಾವರವರೆಗೆ ಒಂದು ಪ್ರೊಸೆಷನ್ ಮಾಡಿ ಅಲ್ಲಿ ಉಗ್ರ ರೂಪದ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ. ಸಾಧ್ಯ ಆದರೆ ವಿರೋಧ ಪಕ್ಷದ ನಾಯಕರನ್ನ ಆ ಪ್ರತಿಭಟನೆಗೆ ಕರೆಸುವಂತ ಒಂದು ಇದನ್ನು ಕೂಡ ನಾವು ಪ್ರಯತ್ನ ಜಾರಿಯಲ್ಲಿ ಇಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಇದರಿಂದ ಎಲ್ಲಿವರೆಗೆ ಇಲ್ಲಿಯ ಜನ ಹಿಂದೇಟ್ ಹಾಕ್ತಾರೆ ಅಲ್ಲಿವರೆಗೆ ನಮ್ಮ ರಾಷ್ಟ್ರೀಯ ಮೀನುಗಾರರ ಸಂಘಟನೆ ಇಲ್ಲಿಯ ಜನರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಮತ್ತೆ ರಾಜಕೀಯವಾಗಿ ಈ ಸಂದರ್ಭದಲ್ಲಿ ಯಾರು ಕೂಡ ನಮ್ಮ ಮೀನುಗಾರರ ಬೆಂಬಲಕ್ಕೆ ಇದ್ದಾರೋ ಇಲ್ಲ ಹೇಳುವಂತದ್ದು ಯಾರೋ ಇದು ಅನುಮಾನ ಪಡತಕ್ಕದ್ದು ಏನೂ ಇಲ್ಲ. ಎಲ್ಲರೂ ಎಲ್ಲ ಪಕ್ಷಗಳನ್ನ ನಾವು ಕೋರ್ತೀವಿ, ಎಲ್ಲವರನ್ನ ವಿಶ್ವಾಸಕ್ಕೆ ತಗೊಳ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಬಂದರೆ ಆಗಬಾರದು ಹೇಳುವಂತದ್ದು ಏನು ಇದಿದೆ ಅದು ಕೊನೆವರೆಗೂ ಮುಂದುವರಿಯುತ್ತೆ. ಕಮರ್ಷಿಯಲ್ ಬಂದರ್ ಅಂತ ಏನು ಪರವಾನಗಿ ಸರ್ಕಾರ ಕೊಟ್ಟಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಜಿಲ್ಲಾಧಿಕಾರಿಗಳ ಪಬ್ಲಿಕ್ ಹಿಯರಿಂಗ್ ನಲ್ಲಿ ಈ ರೀತಿ ಜನವಿರುದ್ಧ ಆದಾಗ ಅದು ಮಾಡಿದ್ದು ತಪ್ಪು. ಹಾಗಾಗಿ ಅದನ್ನು ಸಹ ನಾವು ಖಂಡಿಸ್ತೀವಿ. ಇದ್ರ ಬಗ್ಗೆ ಮುಂದೇನು ಮಾಡಬೇಕು ಅಂತ ಮತ್ತು ಇನ್ನೂ ಹೆಚ್ಚಿನ ವಿಚಾರವನ್ನ ನಾವು ಮಾಡ್ತೇವೆ. ನಮ್ಮ ಮಹಿಳೆಯರನ್ನ, ತಾಯಂದಿರನ್ನ, ನಮ್ಮ ನಾಯಕರನ್ನ ಕೂಡಲೇ ಬಿಡುಗಡೆ ಮಾಡ್ಬೇಕು. ಬಿಡುಗಡೆ ಮಾಡಲಿಲ್ಲ ಅಂದ್ರೆ 2 ದಿವಸದಲ್ಲಿ ನಾವು ಈಗ ಎಲ್ಲ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನ ಜಿಲ್ಲಾಡಳಿತದ ವಿರುದ್ಧ, ಅದು ಹೆಣ್ಣು ಮಕ್ಕಳಿಗೆ ಮಗು ಇದೆ, ಆರೋಗ್ಯ ಸರಿ ಇಲ್ಲದವ್ರನ್ನ ತಗೊಂಡೋಗಿದ್ದಾರೆ. ಹಾಗಾಗಿ ಅವರ ಆರೋಗ್ಯಕ್ಕೆ ಏನಾದ್ರು ವ್ಯತಿರಿಕ್ತ ಪರಿಣಾಮ, ಹೆಣ್ಣು ಮಕ್ಕಳಿಗೆ ಏನಾದ್ರು ವ್ಯತಿರಿಕ್ತ ಪರಿಣಾಮ ಏನಾದ್ರು ಆದ್ರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಬಿಜೆಪಿ ಸರ್ಕಾರ ಜವಾಬ್ದಾರಿಯ ಹೊಣೆ ಹೊರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತೇನೆ.